ಹೊಸ ಚಿತ್ರ ಹೊಸ ಕಥೆಯೊಂದಿಗೆ ತೆರೆ ಮೇಲೆ ಬರಲು ರೆಡಿಯಾಗಿದೆ. ಏಪ್ರಿಲ್ 18ರಂದು ಪ್ರೀತಿಯ ಹುಚ್ಚ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸದ್ಯ ನಮ್ಮೊಟ್ಟಿಗೆ ಆ ಸಿನಿಮಾದ ಹೀರೋಯಿನ್ ಆಗಿರುವಂಥ ಕುಂಕುಮ್ ಹರಿಹರ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಹೋಗೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಈ ಸಿನಿಮಾಗೆ ನಿಮಗೆ ಅಪ್ರೋಚ್ ಹೆಂಗೆ ಬಂತು? ನನಗೆ ಒಬ್ಬ ಆರ್ಟಿಸ್ಟ್ ಬಂದು ನನಗೆ ಇಲ್ಲಿ ಹೋಗಿ ವಿನೋದ್ ಕುಮಾರ್ ಅಂತ ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರ ನನ್ನ ಪ್ರೊಫೈಲ್ ಕಳಿಸಿದ್ರು. ಸ್ಟೋರಿ ಕೇಳಿದಾಗ ನಂಗೆ ತುಂಬ ಇಷ್ಟ ಆಗಿತ್ತು. ರಿಯಲ್ ಸ್ಟೋರಿ ಅಂತ ಬಂದಿದ ತಕ್ಷಣ ನನ್ನ ಕಿವಿ ಹಿಂಗಾಗೋಗುತ್ತೆ. ನಾನು ಫಸ್ಟ್ ಅದು ಮಾಡಬೇಕು ಅನ್ನೋ ಇದು, ಬಿಕಾಸ್ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ಓಕೆ ಅಂತ ಒಪ್ಕೊಂಡೆ. ಅವ್ರಿಗೂ ಇಷ್ಟ ಆಯಿತು ಮೇ ಬಿ. ಸೊ ಹೀರೋಯಿನ್ ಅಂದಮೇಲೆ ಸಾಕಷ್ಟು ಪ್ರಿಪರೇಷನ್ಸ್ ಮೂಲಕ ಇಂಡಸ್ಟ್ರಿಗೆ ಬರಬೇಕಾಗುತ್ತೆ. ಸೊ ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಅಂತ? ನಾನು ನಿಜ ಹೇಳಬೇಕು ಅಂದರೆ ಪ್ರಿಪೇರ್ ಆಗಿರಲಿಲ್ಲ. ಸೊ ಇದು ನಮ್ಮಮ್ಮ ಅವ್ರ ಡ್ರೀಮ್ ಆಗಿರೋದ್ರಿಂದ ಅವ್ರು ಹೇಗೆ ನನಗೆ ಶೇಪ್ ಮಾಡ್ತಾ ಬಂದರು ಹಾಗೆ ಬಂದಿದ್ದೀನಿ. ಪ್ರಿಪೇರ್ ಆಗಿಬಿಟ್ಟು ಅಥವಾ ಯಾವುದು ಕ್ಲಾಸ್ಗೆ ಹೋಗಿ ಅಂತ ಯಾವುದೂ ಇಲ್ಲ. ಸೊ ಇಲ್ಲಿ ಬಂದು ನೋಡ್ತಾ ನೋಡ್ತಾ ಕಲಿತಿದ್ದೀನಿ, ಇನ್ನೂ ಕಲಿಯೋದಿದೆ. ಡೈರೆಕ್ಟರ್ ಈಗಷ್ಟೇ ಸ್ಟೇಜ್ ಮೇಲೆ ಹೇಳಿದರು ನೀವು ಈ ವಾಯ್ಸ್ ಡಬ್ ಮಾಡಿಲ್ಲ ಈ ಸಿನಿಮಾಗೆ ಅಂತ. ನಿಮ್ಮ ತಾಯಿಯವರು ತೀರೋಗಿದ್ರು ಅಂತ ಅನ್ನೋ ಮಾತನ್ನು ಕೂಡ ಹೇಳಿದರು. ಏನಾಗಿತ್ತು ಈ ವಿಷಯ? ನಿಮಗೆ ಮೊದಲೇ ಗೊತ್ತಿತ್ತಾ ಡಬ್ ನಂದಲ್ಲ ವಾಯ್ಸ್ ಅಂತ? ಇಲ್ಲ, ನಾವು ವೆಯ್ಟ್ ಮಾಡ್ತಾ ಇದ್ದೆ. ಈಗ ಇದು ಬಂದುಬಿಡ್ತು. ಸೊ ಇವತ್ತೇ ಗೊತ್ತಾಗಿದೆ ನಂಗೆ. ಬೇರೆಯವ್ರು ಮಾಡಿದ್ದಾರೆ, ಚಿತ್ರ ಅಂತ ಯಾರೋ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಾಯ್ಸ್ ಅವ್ರದ್ದು. ಐ ಆಮ್ ಹ್ಯಾಪಿ. ನಿಮ್ಮ ತಾಯಿಗೆ ಏನಾಗಿತ್ತು? ಅವ್ರಿಗೆ ಆಕ್ಸಿಡೆಂಟ್ ಆಗಿ ಶಿ ಪಾಸ್ಡ್ ಅವೇ. ಓಕೆ, ನೆಕ್ಸ್ಟ್ ವೀಕ್ಷಕರಿಗೆ ಏನು ಹೇಳ್ತೀರಾ? ಏಪ್ರಿಲ್ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ. ಓಕೆ, ಏಪ್ರಿಲ್ 18th ರಿಲೀಸ್ ಆಗ್ತಾ ಇದೆ. ನಾನು ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ, ರಿಯಲ್ ಸ್ಟೋರಿ ಇದು. ಸೊ ತುಂಬ ಜನರಿಗೆ ರಿಯಲ್ ಸ್ಟೋರಿ ನೋಡುವಂಥ ಹುಚ್ಚಿರುತ್ತೆ, ಅಂಥವ್ರು ಬಂದು ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಮುಂದೆ ನಿಮ್ಮ ಕೈಯಲ್ಲೇ ಇದೆ. ಅದೇನೇ ಇದ್ದರೂ ನಮಗೆ ಬೆಳೆಸ್ಬೇಕಾ ಅಥವಾ ಓಕೆನಾ ಏನಿದೆಯೋ ಅದೆಲ್ಲ ಅವ್ರ ಕೈಯಲ್ಲಿದೆ ಅಷ್ಟೇ. ನಿಮ್ಮ ಕೋ ಆ್ಯಕ್ಟರ್ ಅವರೊಬ್ಬರು ಶುಂಠಿ ಬೆಳೆಗಾರ ಅಂತ ಹೇಳಿದರು. ಸೊ ಒಬ್ಬ ಕೃಷಿಕನ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ಆ ಪ್ರೌಡ್ ಮೂಮೆಂಟ್ ಹೆಂಗಿದೆ ಅಂತ? ತುಂಬ ಖುಷಿ ಆಯಿತು. ನಾನು ಫಸ್ಟೇ ನೋಡಿದ್ದು ಶೂಟಲ್ಲೇ. ಸೊ ಮಾಡ್ತಾರ ಅನಿಸ್ತಿತ್ತು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಶೂಟ್ ಮಾಡಬೇಕಾದ್ರೆ ನನಗೆ ಅನಿಸ್ತು, ಓಕೆ ಚೆನ್ನಾಗಿ ಮಾಡ್ತಾರೆ ಇವರು, ಅವ್ರ ಮುಂದೆ ನಾನು ಡಮ್ಮಿ ಆಗಬಾರ್ದು ಅಂತ ನಾನು ಸ್ವಲ್ಪ ಕೊಟ್ಟಿದ್ದೀನಿ. ನಾನು 100% ಕೊಟ್ಟಿದ್ದೀನಿ. ಅವರು ಚೆನ್ನಾಗಿ ಮಾಡಿದ್ದಾರೆ. ಐ ವಾಸ್ ರಿಯಲಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಇವಾಗ ಇಂಡಸ್ಟ್ರಿಗೆ ಬರಬೇಕಂದ್ರೆ ಮನೇಲಿ ಸಪೋರ್ಟ್ ಇರಲ್ಲ, ಬಟ್ ನಿಮ್ಮ ಮನೆಯಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡಿದರು? ನನ್ನ ಕೇಸಲ್ಲಿ ಉಲ್ಟಾ ಇದು. ಯಾಕಂದರೆ ನಮ್ಮಮ್ಮಗೆ ನಾನು ಆ್ಯಕ್ಟರ್ ಆಗಬೇಕಂತ ಫಿಕ್ಸ್ ಆಗೋಗಿದ್ರು ಅವ್ರು. ನೀನು ಏನಾದರೂ ಮಾಡ್ಕೋ, ನೀನು ಆ್ಯಕ್ಟರ್ ಆಗಬೇಕು, ಒಂದು ದೊಡ್ಡ ಹೀರೋಯಿನ್ ಆಗಬೇಕು, ನಾನು ನೋಡಬೇಕು ಅನ್ನೋ ಕನಸಿತ್ತು ಅವ್ರಿಗೆ. ಸೊ ನಾನು ಹೋಗಲ್ಲ ಅಂದರೂ ಹೊಡೆದು ಎಲ್ಲ ಕಳಿಸಿದ್ದಾರೆ ನಂಗೆ ಶೂಟಿಗೆ. ಇಲ್ಲ ಹೋಗಲೇಬೇಕು ನೀನು ಅಂತ. ಸೊ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ. ಓದೋದಕ್ಕಿಂತ ಜಾಸ್ತಿ ಅವ್ರಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ನನಗೂ ಓದೋಕ್ಕೆ ಇಷ್ಟ ಇರಲಿಲ್ಲ. ಸೊ ಇನ್ನು ನಿಮ್ಮ ಹೆಸರು ಬಗ್ಗೆ ಹೇಳಿದ್ರೆ ಒಂಥರ ಕುಂಕುಮ್ ಹರಿಹರ. ಇವಾಗ ನೀವು ಹೇಳಿದ್ರಿ ನನ್ನ ಎಲ್ಲರೂ ಬಾಂಬೆ ಅವರು ಅಂತ ಕರೀತಾರೆ. ಕುಂಕುಮ್ ಅನ್ನೋ ಹೆಸರು ಜಾಸ್ತಿ ಬಾಂಬೆ ಅವರಿಗೆ ಇರ್ತಾರೆ. ಸೊ ನಿಮ್ಮ ಹೆಸರಿನ ಬಗ್ಗೆ ಹೇಳೋದಾದ್ರೆ? ಓಕೆ, ನನ್ನ ಹೆಸರು ಬಂದು ನಮ್ಮ ಅಮ್ಮ ಅವರ ಅಜ್ಜಿಯವ್ರ ಹೆಸರು. ಸೊ ನಮ್ಮ ಅಮ್ಮ ಅವರ ಅಪ್ಪ ಅವರ 3ನೇ ತಾಯಿಯವ್ರ ಹೆಸರು ಅದು ಕುಂಕುಮ್ ಅಂತ. ಸೊ ತಿರ್ಗಾ ಇಲ್ಲಿ ಹೆಸರು ತುಂಬ ಹುಡುಕಿದ್ದಾರೆ. ಅದಾದಮೇಲೆ ಕುಂಕುಮ್ ತುಂಬ ಯೂನಿಕ್ ಆಗಿದೆ. ಸೌತ್ ಇಂಡಿಯನ್ಸ್ ಯೂಶಲಿ ಇಡೋದಿಲ್ಲ, ಬಟ್ ಆದರೂ ಇಲ್ಲ ಪರವಾಗಿಲ್ಲ ಇಡೋಣ, ಯೂನಿಕ್ ಆಗಿರಬೇಕಿಲ್ಲ ಅದರಲ್ಲೂ ಅಂತ. ಸೊ ಮುಂದೆ ಯಾವ ಸಿನಿಮಾಗಳೆಲ್ಲ ಇದೆ ನಿಮ್ಮ ಕೈಯಲ್ಲಿ ಅಂತ? ಲೈನಪ್ ಆಗಿದೆ, ನಡೀತಾ ಇದೆ ಸಿನಿಮಾಗಳು. ಸೊ ಅದು ಅಫಿಷಿಯಲಾಗಿ ಅವ್ರು ಅನೌನ್ಸ್ ಮಾಡಿದ್ಮೇಲೆ ನಾನು ಮಾಡ್ಬೋದು. ಸೊ ಮಾಡ್ತೀನಿ. ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೊಂದು ಸಿನಿಮಾ ಬರ್ತಿದೆ, ಕಾಯ್ತಾ ಇರಿ. ಓಕೆ, ನಿಮ್ಮ ಈ ಸಿನಿಮಾಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದಿಷ್ಟು ಪ್ರೀತಿಯ ಹುಚ್ಚ ಸಿನಿಮಾದ ನಾಯಕ ನಟಿ ಕುಂಕುಮ್ ಹರಿಹರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.